ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್. ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಈ ವ್ಲಾಗಲ್ಲಿ ನಾವು ಊರಿಂದ ಬಂದಾದಮೇಲೆ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಊರಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ಲೈಕ್ 4:30. ಸೊ ಬಂದು ರೆಡಿಯಾಗಿ ನಾನು ಮನೇಲೇ ಇದ್ದೆ ಆ್ಯಂಡ್ ಮಮ್ಮಿ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸೊ ಬರ್ಡೇ ಅಂದಮೇಲೆ ಅಫ್ಕೋರ್ಸ್ ಗಾಡ್ ಬ್ಲೆಸ್ಸಿಂಗ್ಸ್ ಇರಬೇಕಲ್ವ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಪಪ್ಪನ ಜೊತೆಗೆ. ಸೊ ಇವ್ರು ಬಂದಿರೋ ದೇವಸ್ಥಾನ ಆಂಜನೇಯ ಸ್ವಾಮಿ ಟೆಂಪಲ್. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರೋ ಗಣೇಶ, ಅಯ್ಯಪ್ಪ ಸ್ವಾಮಿ ಆ್ಯಂಡ್ ಶಿವ ಟೆಂಪಲ್ಗೂ ಹೋಗ್ತಾರೆ. ಇದು ಅಂದರೆ 3 ದೇವಸ್ಥಾನ ಒಂದೇ ದೇವಸ್ಥಾನದಲ್ಲಿ ಅಂದರೆ 3 ದೇವರು ಒಂದೇ ದೇವಸ್ಥಾನದಲ್ಲಿರೋದು. ಆ್ಯಂಡ್ ದ ನೆಕ್ಸ್ಟ್ ಇವೆಂಟ್ ಇಸ್ ಕೇಕ್ ಕಟ್ಟಿಂಗ್. ಸೊ ಮಮ್ಮಿ ಅವರು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಾನು ಹೋಗಿ ಕೇಕ್ನ ಆರ್ಡ್ರ್ ಮಾಡಿ ತೊಗೊಬಂದಿದ್ದೆ. ಸೊ ಆಲ್ರೆಡಿ ಪಪ್ಪನ ಬರ್ಡೇ ಸೆಲೆಬ್ರೇಷನ್ ವ್ಲಾಗಲ್ಲೂ ಹೇಳಿದ್ದೆ, ನಾವು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಬರ್ಡೇಸ್ ಆರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲ್ಲ. ನಾವು ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟಾಗೆ ಸಿಂಪಲಾಗಿ ಕೇಕ್ ತಂದು ಕಟ್ ಮಾಡ್ತೀವಿ. ಹಾಕಿದ್ದೀನಲ್ಲ ಆಯ್ತಾಯ್ತು, ಆಡ್ತೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ. ಸೊ ಲಿಟ್ರಲಿ ದಿಸ್ ವಾಸ್ ಅ ಬಿಗ್ ಫ್ಲಾಪ್. ಏನಂದರೆ ಸ್ಪಾರ್ಕಲ್ ಕ್ಯಾಂಡಲ್ ಹಚ್ಕೊಳ್ಳೇ ಇಲ್ಲ. ಏನು ಮಾಡೋದು ಲಾಸ್ಟಲ್ಲಿ ಅಂತ ಡಿಸೈಡ್ ಮಾಡೋವಾಗ ಥಿಂಕ್ ಮಾಡೋವಾಗ ನನ್ನ ಹತ್ರ ಇದೊಂದು ಕುಟ್ಟಿ ಸೆಂಟೆಡ್ ಕ್ಯಾಂಡಲ್ ಬಾಕ್ಸ್ ಇತ್ತು. ಸೊ ಅದನ್ನು ಮಮ್ಮಿಗೆ ಕೊಟ್ಟೆ, ಹಚ್ಚಿ ಮಮ್ಮಿ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿವರೆಗೂ ಅದನ್ನು ನಾನು ಒಂದು ಸತಿನೂ ಲೈಟ್ ಮಾಡಿರಲಿಲ್ಲ. ಆ್ಯಂಡ್ ಐ ಥಿಂಕ್ ಮಮ್ಮಿ ಬರ್ಡೇ ದಿನನೇ ಅದನ್ನು ಲೈಟ್ ಮಾಡಬೇಕು ಅಂತ ಇತ್ತು ಅನಿಸುತ್ತೆ. ಆ್ಯಂಡ್ ದಿಸ್ ಐ ಬಾಟ್ ಇಟ್ ವೆನ್ ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ದಿನ ವಿ ವಿಲ್ ಪ್ರಿಪೇರ್ ಇಟ್. ಅಂದರೆ ಸ್ಟೂಡೆಂಟ್ಸ್ ಸೇರಿ ಎಲ್ಲ ಪ್ರಿಪೇರ್ ಮಾಡ್ತಾರೆ, ಕ್ಯಾಂಡಲ್ಸ್ ಎವ್ರಿಥಿಂಗ್. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಎಸ್ ನೌ ಇಟ್ಸ್ ಅ ಕೇಕ್ ಕಟ್ಟಿಂಗ್. ಫೋಟೋ ಎಲ್ಲ ಅಪ್ಪನ ಫೋನಲ್ಲಿ ಇರುತ್ತೆ. ಸೊ ಎಸ್, ಒಂದು ಫ್ಯೂ ಕ್ಲಿಪ್ಪಿಂಗ್ಸಲ್ಲಿ ವಾಯ್ಸಸ್ ಎಲ್ಲ ಫುಲ್ಲು ಮ್ಯೂಟ್ ಆಗಿರುತ್ತೆ, ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಬರ್ಡೇ ಸಾಂಗ್ಸ್ ಪ್ಲೇ ಆಗ್ತಿರೋದ್ರಿಂದ ಐ ಕುಡೆಂಟ್ ಗಿವ್ ದ ರಾ ಕ್ಲಿಪ್ಪಿಂಗ್ಸ್. ಸೊ ಹಿಯರ್ ಕಮ್ಸ್ ದಿ ಗಿಫ್ಟ್ ಗಿವಿಂಗ್ ಟೈಮ್. ಸೊ ನಾವೇನು ಸೀರೆ ತಂದಿದ್ದು, ಆ್ಯಕ್ಚುಲಿ ಮಮ್ಮಿಗೆ ಅಂತ 2 ಸೆಟ್ ಅಲ್ವಾ ತಂದಿದ್ದು, ಒಂದು ಸ್ಯಾರಿ ಆ್ಯಂಡ್ ನಾರ್ಮಲ್ ಕುರ್ತಿ ಸೆಟ್. ಸೊ ಒಂದು ಪಪ್ಪ ಕೊಟ್ಟರು ಆ್ಯಂಡ್ ಇನ್ನೊಂದು ನಾವು ಕೊಟ್ವಿ. ಸೊ ಅದು ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಏನು ಅಂತ ಗೊತ್ತಾಗಬೇಕು ಅಂದರೆ ಇನ್ನೊಂದು ಫ್ಯೂ ಮಿನಿಟ್ಸ್ ವೇಟ್ ಮಾಡಿ ಹೇಳ್ತೀನಿ. ಆ್ಯಂಡ್ ನಾವು ಮಮ್ಮಿ ಸ್ಯಾರಿನೆಲ್ಲ ಓಪನ್ ಮಾಡಿ ಹೇಗಿದೆ ಏನು ಅಂತೆಲ್ಲ ನೋಡ್ತಿದ್ದಾರೆ. ಚೆನ್ನಾಗೈತೆ. ನೀನು ಹೇಳ್ತಿದ್ದಲ್ಲ ಅವರೆಲ್ಲೂ ಹಾಕಿಲ್ಲ ಅಂದ್ಬಿಟ್ಟು. ಈಗ ಚೆನ್ನಾಗೈತೆ ಅಂತ ಇವತ್ತು ಸತಿ ಹೇಳು. ಸೊ ನಿಜ, ಸ್ಯಾರಿ ವಾಸ್ ರಿಯಲಿ ಸೂಪರ್ ಸಾಫ್ಟ್. ಡ್ಯುಯಲ್ ಕಲರಲ್ಲಿತ್ತು, ಸ್ಕ್ರೀಮ್ ವೈಟ್ ಆ್ಯಂಡ್ ಪಿಂಕ್ ಕಲರಲ್ಲಿ. ಆ್ಯಂಡ್ ಇಟ್ ಹ್ಯಾಡ್ ಅ ಡಬಲ್ ಬಾರ್ಡರ್ ಇನ್ ದ ಮಿಡಲ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಿಯರ್ ಕಮ್ಸ್ ಅಬೌಟ್ ದ ಶಾಪ್ ಡೀಟೇಲ್ಸ್. ಇದೆ ಶಾಪು. ಸೊ ಹೇಗಿದೆ ಅಂತ ಹೋಗಿ ನೋಡುವ. ಇದ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬ್ಯಾನರ್ ಇಲ್ಲ ಹಾಕ್ಸಿದ್ದಾರೆ ನೋಡಿ. ನಾನು ಲಾಸ್ಟ್ ವ್ಲಾಗಲ್ಲೇ ಮೆನ್ಷನ್ ಮಾಡಿದೆ. ಸೊ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಬಂದು ಜಾನು ಮೇಕ್ ಓವರ್ ಅಂತ. ಸೊ ಇಟ್ ವಾಸ್ ರಿಯಲಿ ನೈಸ್ ಕಲೆಕ್ಷನ್ಸ್. ತುಂಬಾ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಎಷ್ಟೊಂದು ಅದೇ ಕಲೆಕ್ಷನ್ಸ್ ಇದ್ವು. ಆ್ಯಂಡ್ ಪ್ರಿಂಟೆಡ್, ಪ್ಲೇನ್, ಡಬಲ್ ಬಾರ್ಡರ್, ನಾರ್ಮಲ್ ಬಾರ್ಡರ್ ಆ್ಯಂಡ್ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸ್ ಕೂಡ. ಸೊ ಹೋಗಿದ ತಕ್ಷಣ ಯಾವ ಥರ ಸ್ಯಾರಿ ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಮಮ್ಮಿ ಅಂದ್ಕೊತಿದ್ರು ಸ್ಯಾರಿ ಫುಲ್ಲು ಒಂದೇ ಕಲರ್ ಬರುತ್ತಲ್ವ, ಸೊ ಆ ಥರ ಸ್ಯಾರಿ ತೊಗೊಳ್ಳೋಣ ಅಂತ. ಬಟ್ ಪ್ರಿಂಟೆಡ್ ಇವಾಗ ಚೆನ್ನಾಗಿದೆ ಅಂದ್ಬಿಟ್ಟು ಶಿ ಲೈಕ್ ದಟ್ ಗ್ರೀನ್ ಆ್ಯಂಡ್ ಲೈಟ್ ಗ್ರೀನ್ ಕಾಂಬಿನೇಷನ್. ಬಟ್ ನಾನು ಹೇಳಿದೆ ಆಲ್ರೆಡಿ ನೀ ಆ ಥರ ಇದೆ, ಆ ಥರ ಕಾಂಬಿನೇಷನಲ್ಲಿ ಬೇರೆ ತಗೋ ಅಂತ. ಆ್ಯಂಡ್ ದಿಸ್ ಪರ್ಪಲ್ ಆ್ಯಂಡ್ ಬ್ಲೂ ಕಲರ್ ಇಸ್ ಆಲ್ಸೋ ಗುಡ್. ಆದರೆ ನನಗೆ ಯಾಕೋ ಅಷ್ಟೊಂದು ಹೈಲೈಟೆಡ್ ಕಾಣಿಸ್ಲಿಲ್ಲ. ಆ್ಯಂಡ್ ಫೈನಲಿ ವಿ ಚೋಸ್ ದಿಸ್ ಪಿಂಕ್ ಕಲರ್. ಫೈನಲಿ ಇದಾ ಸ್ಯಾರೀಸ್ ಎಲ್ಲ ತುಂಬ ಅಫೋರ್ಡಬಲ್ ರೇಂಜಸಲ್ಲೇ ಇದ್ವು. ಆ್ಯಂಡ್ ದೆ ವಾಸ್ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆಲ್ಸೋ. ನೀವು ಕೂಡ ಒಂದು ಸತಿ ಪರ್ಚೇಸ್ ಮಾಡಿ ನೋಡಿ.
ಆ್ಯಂಡ್ ಈಗ ನೆಕ್ಸ್ಟ್ ಬ್ಯಾಕ್ ಟು ಹೋಮ್. ಬೇರೆ ಶಾಪಲ್ಲಿ ತಂದಿದ್ದಂಥ ಈ ಕುರ್ತಿ ಸೆಟ್ನು ಕೂಡ ಟ್ರಯಲ್ ಮಾಡಿ ನೋಡ್ತಾ ಬೇಕಾಗಿಲ್ಲ, ಅದು ಸೈಜ್ ಕರೆಕ್ಟಾಗಿದೆ. ಟೈಟ್ ಮಾಡಿಸ್ಬೇಡ, ಕರೆಕ್ಟ್ ಆಗೈತೆ ಲೂಸ್ ಆಗಿ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಆಲ್ಸೋ. ಎಸ್ಟರ್ಡೇ ಮಂಡೇ ಆಗಿರೋದ್ರಿಂದ ಹೊರಗಡೆ ಊಟ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ವಿ ವಿಲ್ ಆಲ್ವೇಸ್ ಪ್ರಿಫರ್ ನಾನ್ ವೆಜ್. ಆ್ಯಂಡ್ ಅದಕ್ಕೆ ಇವಾಗ ಊಟ ಮಾಡೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಪಾಪ ಆ್ಯಂಡ್ ಮಿಥುನ್ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಮಮ್ಮಿ ಇನ್ನೊಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೈಕಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಕಾರ್ಗಿಂತ. ಆ್ಯಂಡ್ ಐ ಪ್ರಿಫರ್ ಬೈಕ್ ಆನ್ ಕಾರ್. ಬೈಕಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್. ಸೊ ನಾವು ಹೋಗ್ತಿರೋದು ನಾನ್ ವೆಜ್ ರೆಸ್ಟೋರೆಂಟ್ಗೆ ಆ್ಯಂಡ್ ಇಟ್ ಈಸ್ ಆ್ಯನ್ ಅನ್ಲಿಮಿಟೆಡ್ ರೆಸ್ಟೋರೆಂಟ್. ಸೊ ನಾವು ಕೂಡ ಫಸ್ಟ್ ಟೈಮ್ ಈ ಥರ ಅನ್ಲಿಮಿಟೆಡ್ನ ಟ್ರೈ ಮಾಡ್ತಿರೋದು. ಇದು ಇರೋದು ಹೊರ್ಮಾವಲ್ಲಿ. ಹೋಗಿದ ತಕ್ಷಣ ವಿ ಪ್ಲೇಸ್ಡ್ ಅ ಆರ್ಡರ್ ಆ್ಯಂಡ್ ಇಮಿಡಿಯೇಟ್ಲಿ ದೇ ಸರ್ವ್ಡ್ ಜ್ಯೂಸ್ ಆ್ಯಂಡ್ ಸಮ್ ಸ್ವೀಟ್. ಅದು ಪಾಯಸ ಸ್ವೀಟ್ ಅದೇನೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ನೈಸ್. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿ ಡೀಸೆಂಟಾಗಿ ಇತ್ತು ಆ್ಯಂಡ್ ಇಟ್ ವಾಸ್ ಕೂಲ್. ಸೊ ನಾನ್ ವೆಜ್ ಅನ್ಲಿಮಿಟೆಡಲ್ಲಿ ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿರೋದು. ಸ್ಟಾರ್ಟಿಂಗಲ್ಲಿ ಗುಂಟೂರು ಚಿಕನ್ ಆ್ಯಂಡ್ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ವಾಟ್ ಎಲ್ಸ್, ತಂದೂರಿ ಚಿಕನ್ ಆ್ಯಂಡ್ ಫಿಶ್ ಆಲ್ಸೋ. ಬೇಸಿಕ್ಲಿ ಹೋಮ್ ಆರ್ ಔಟ್ಸೈಡ್ ನಾನು ತಿನ್ನೋದು ಸ್ವಲ್ಪನೇ, ವೆಜ್ ಆರ್ ನಾನ್ ವೆಜ್ ನಾನು ಲಿಮಿಟಾಗೇ ತಿನ್ನೋದು. ಆ್ಯಂಡ್ ಹಿಯರ್ ಅನ್ಲಿಮಿಟೆಡ್ ವಾಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್. ಸೊ ನೋಡೋಣ ಹೇಗಿರುತ್ತೆ ಅಂತ. ದ ರೆಸಿಪೀಸ್ ಆ್ಯಂಡ್ ಆಲ್ ವಾಸ್ ಫೈನ್, ಗುಡ್, ಇಟ್ ವಾಸ್ ಯಮ್ಮಿ ಆ್ಯಂಡ್ ಯಾ. ಸೊ ಏನೇನು ಐಟಮ್ಸ್ ಇತ್ತು ಅಂದರೆ ಗುಂಟೂರು ಚಿಕನ್, ಪೆಪ್ಪರ್ ಡ್ರೈ, ಚಿಕನ್ ತಂದೂರಿ, ಫಿಶ್ ತವಾ ಫ್ರೈ, ಎಗ್ ಆ್ಯಂಡ್ 2 ವೆರೈಟೀಸ್ ಆಫ್ ಬಿರಿಯಾನಿ. ಅದು ಹೈದ್ರಾಬಾದಿ ಬಿರಿಯಾನಿ ಆ್ಯಂಡ್ ನಾಟಿ ಸ್ಟೈಲ್ ಬಿರಿಯಾನಿ. ಆ್ಯಂಡ್ ಐ ಆಪ್ಟೆಡ್ ಫಾರ್ ಹೈದ್ರಾಬಾದಿ ಬಿರಿಯಾನಿ, ಯಾಕಂದರೆ ನಾರ್ಮಲ್ ನಾಟಿ ಸ್ಟೈಲ್ ಬಿರಿಯಾನಿ ನಮ್ಮ ಮನೇಲೇ ಮಾಡ್ತೀವಿ. ಲೆಟ್ ಮೀ ಟ್ರೈ ಹೈದ್ರಾಬಾದಿ ಬಿರಿಯಾನಿ ಅಂತ. ಐ ಓನ್ಲಿ ವೆಂಟ್ ಫಾರ್ ಹೈದ್ರಾಬಾದಿ ಬಿರಿಯಾನಿ ಆ್ಯಂಡ್ ಇಟ್ ವಾಸ್ ಆಲ್ಸೋ ಗುಡ್. ಲಾಸ್ಟಲ್ಲಿ ರಸಮ್ ರೈಸ್. ಇಟ್ ಈಸ್ ಅ ಫೈನಲ್ ಟಚ್ ಟು ಅ ನಾನ್ ವೆಜ್ ಮೀಲ್. ಸೊ ಅದಕ್ಕೆ ರಸಮ್ ರೈಸ್ ಒಂದು ಸ್ವಲ್ಪ ತಿಂದು ಆ್ಯಂಡ್ ಐ ಎಂಡೆಡ್ ಮೈ ಮೀಲ್, ಯಾಕಂದರೆ ಐ ಕುಡೆಂಟ್ ಈಟ್ ಮೋರ್ ದೆನ್ ದ್ಯಾಟ್. ಸೊ ಫೈನಲಿ ಎಲ್ಲರದ್ದು ಊಟ ಮುಗೀತು ಗೈಸ್. ನಮ್ಮ ಮಮ್ಮಿ ಮಾತ್ರ ಇನ್ನೂ ತಿಂತಾಯಿದ್ರು ಆ್ಯಂಡ್ ಶೀ ಲೈಕ್ ದ್ಯಾಟ್ ಸ್ವೀಟ್ ಪಾಯಸ, ಅದಕ್ಕೆ ತಿಂತಿದ್ದಾರೆ. ಚೆನ್ನಾಗಿತ್ತ ಅಡುಗೆ ನಾನೇ ಮಾಡಿದ್ದು. ಏನಂದೆ ಇನ್ನೊಂದ್ಸಲ ಹೇಳು. ಚೆನ್ನಾಗಿತ್ತ ಅಡುಗೆ ನಾನೇ ಮಾಡಿದ್ದು. ಓಕೆನಾ ಮಿಥುನ್, ಹೆಂಗಿತ್ತು ಪಪ್ಪ? ಸೊ ಯಸ್, ಇಟ್ಸ್ ಫೈನಲಿ ಟೈಮ್ ಟು ಎಂಡ್ ದ ವ್ಲಾಗ್. ನಮ್ಮ ಮಮ್ಮಿ ಬರ್ಡೇ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.